ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಸಂತೋಷವಾಗಿ ಮನೋಲ್ಲಾಸದಿಂದ ಇರುವಂತೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ಪ್ರತಿನಿತ್ಯ ನಿಮ್ಮನ್ನು ವಿಚಾರಿಸುತ್ತಾ ಇದ್ದಾನಲ್ಲ, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂಬುದಾಗಿ. ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಉಳ್ಳಂಥ ಒಬ್ಬ ದೇವರು. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀವು ಯಾಕೆ ಚಿಂತೆಯಲ್ಲಿ ಇದ್ದೀರಿ? ಯಾವುದೋ ಒಂದು ಚಿಂತೆ, ಕುಟುಂಬದ ಕುರಿತು, ಭವಿಷ್ಯತ್ ಕಾಲದ ಕುರಿತು, ನಿಮ್ಮ ಅವಶ್ಯಕತೆಗಳ ಕುರಿತು, ಅಥವಾ ನಿಮಗೆ ಬಂದಿರುವಂಥ ಸಮಸ್ಯೆಗಳ ಕುರಿತಾಗಿ ಚಿಂತಿಸುತ್ತಾ ಇದ್ದೀರಾ? ದೇವರು ಹೇಳುತ್ತಾರೆ, ನಿಮಗಾಗಿ ಚಿಂತಿಸುವಂಥ ಒಬ್ಬ ಅದ್ಭುತವಾದ ದೇವರಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ಯಾಕೆ ದುಃಖದಿಂದ ಇದ್ದೀಯಾ? ನಿನಗೆ ಏನು ಸಮಸ್ಯೆ? ನಿನ್ನ ಚಿಂತೆಗೆ ಕಾರಣ ಏನು? ನಾನು ನಿನಗೆ ಏನು ಮಾಡಬೇಕು? ಏನ್ ಮಾಡಿದರೆ ನಿನ್ನ ಚಿಂತೆ ನೀಗುತ್ತದೆ ಎಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ವಿಚಾರಿಸುವಂತ ದೇವರು ಯೇಸು. ದಿನ ಮುಂಜಾನೆ ನಿಮ್ಮನ್ನು ವಿಚಾರಿಸುತ್ತಾ ಇದ್ದಾನೆ, ನೋಡಿದ್ದೀರಾ? ಈಗ ನಿಮ್ಮನ್ನು ವಿಚಾರಿಸುತ್ತಾ ಇದ್ದಾನೆ. ನೀನ್ ಯಾಕೆ ದುಃಖವಾಗಿದ್ದೀಯಾ ಮಗಳೇ? ಮಗನೇ, ನೀನ್ ಯಾಕೆ ದುಃಖವಾಗಿದ್ದೀಯಾ? ನಾನಿದ್ದೇನಲ್ಲ, ನಾನು ನಿನ್ನ ಮೇಲೆ ಪ್ರೀತಿಯನ್ನು ಅಕ್ಕರೆಯನ್ನು ಇಟ್ಟಿದ್ದೇನೆ. ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿಬಿಡು, ಕೊಡು. ಅದು ಏನು ಚಿಂತೆ ನನಗೆ ಕೊಡು. ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬೇಡ. ನೀನ್ಯಾಕೆ ಅದನ್ನು ಹೊರುತ್ತಿದ್ದೀಯಾ? ನೀನು ಚಿಂತಿಸುವುದರಿಂದ ಏನಾದರೂ ಬದಲಾವಣೆ ಬರುತ್ತದೆ ಅಂದುಕೊಳ್ಳುತ್ತೀಯಾ? ಅವಶ್ಯಕತೆ ಸಂಧಿಸಲ್ಪಡುವುದಿಲ್ಲ, ಬದಲಾವಣೆ ಬರುವುದಿಲ್ಲ. ನೀನು ಚಿಂತೆ ಮಾಡುತ್ತಾ ಮಾಡುತ್ತಾ ನಿನಗೆ ಬಾಧೆ ಬರುತ್ತದೆ, ವ್ಯಾಧಿ ಬರುತ್ತದೆ, ಸಮಸ್ಯೆ ಬರುತ್ತದೆ. ನನಗೆ ಕೊಡೆಂದು ದೇವರು ಹೇಳುತ್ತಾರೆ. ನನ್ನ ಮೇಲೆ ಇಟ್ಟು ಬಿಡು, ಆ ಚಿಂತೆಯನ್ನೆಲ್ಲ ನನಗೆ ಕೊಟ್ಟು ಬಿಡು, ನಾನು ನೋಡಿಕೊಳ್ಳುತ್ತೇನೆ. ಕಲ್ವಾರಿ ಶಿಲುಬೆಯಲ್ಲಿ ನಾನು ನಿನಗೋಸ್ಕರ ಎಲ್ಲ ದುಃಖವನ್ನು ಹೊತ್ತಿದ್ದೇನಲ್ಲ, ನಿನ್ನ ಚಿಂತೆಯನ್ನೆಲ್ಲ ಹೊತ್ತಿದ್ದೇನಲ್ಲ. ಯಾಕೆ? ನಿನಗೆ ಅದ್ಭುತ ಮಾಡಿ ನಿನ್ನನ್ನು ಸಂತೋಷ ಪಡಿಸಬೇಕು ಎಂಬುದಕ್ಕೆ ಶಿಲುಬೆಯಲ್ಲಿ ಎಲ್ಲ ಚಿಂತೆಯನ್ನು ಕೂಡ ನಾನು ಹೊತ್ತು ಬಿಟ್ಟೆ. ನಿನ್ನ ಮೇಲೆ ಬರಬೇಕಾದ ಕಷ್ಟಗಳು, ನಿಂದೆ, ಅವಮಾನ, ಹೊಡೆತಗಳು ಎಲ್ಲವನ್ನೂ ನಾನು ಹೊತ್ತುಕೊಂಡೆ. ನೀನ್ಯಾಕೆ ಚಿಂತಿಸುತ್ತೀಯಾ? ನಾನು ನಿನಗೆ ಅದ್ಭುತ ಮಾಡುತ್ತೇನೆ ಎಂಬುದಾಗಿ ಯೇಸು ನಿಮಗೆ ಹೇಳುತ್ತಾನೆ. ಆತನಿಗೆ ನಿಮ್ಮ ಚಿಂತೆಗಳನ್ನೆಲ್ಲ ಒಪ್ಪಿಸಿಕೊಟ್ಟರೆ, ಆತನ ಮೇಲೆ ಅದನ್ನು ಹಾಕಿಬಿಟ್ಟರೆ ಆತನು ಕಾರ್ಯ ಮಾಡುವನು. ನಾವು ಏನು ತಪ್ಪು ಮಾಡುತ್ತೇವೆ ಗೊತ್ತಾ? ಹೋಗಿ ದೇವರ ಮುಂದೆ ಅಳುತ್ತೇವೆ, ಎಲ್ಲ ಚಿಂತೆಯನ್ನು ಇಟ್ಟು ಬಿಡುತ್ತೇನೆ ದೇವರ, ಇನ್ನು ಅಷ್ಟೇ, ನೀವೇ ನನಗೆ ಎಲ್ಲ ಎಂಬುದಾಗಿ ಇಳಿಸಿ ಬಿಡುತ್ತೇವೆ. ಪ್ರಾರ್ಥನೆ ಮುಗಿಸಿ ಹಿಂತಿರುಗಿ ಬರುವಾಗ ಎಲ್ಲವನ್ನೂ ತೆಗೆದು ಹೃದಯದಲ್ಲಿ ಪುನಃ ಇಟ್ಟುಕೊಳ್ಳುತ್ತೇವೆ. ನಂತರ ಪುನಃ ಚಿಂತೆಗಳು. ದೇವರು ಹೇಳುತ್ತಾರೆ, ನೀನು ಪುನಃ ತೆಗೆದುಕೊಳ್ಳಬಾರದು. ನೀನು ಎಲ್ಲವನ್ನು ನನ್ನ ಮೇಲೆ ಹಾಕಿ ಬಿಟ್ಟು ಬಿಡು. ನೀನು ಪುನಃ ತೆಗೆದುಕೊಳ್ಳದೆ ಸಂತೋಷವಾಗಿ ಹೋಗು. ಹನ್ನಳು ಎಂಬಂತ ಒಬ್ಬ ಸ್ತ್ರೀ ಮಕ್ಕಳಿರಲಿಲ್ಲ. ಕೊರತೆ, ನಿಂದೆ, ಅವಮಾನಗಳು. ಒಂದು ದಿನ ದೇವರ ಸಮ್ಮುಖಕ್ಕೆ ಬಂದು ಗೋಳಾಡಿ ಅತ್ತಳು. ಕಣ್ಣೀರು ಸುರಿಸಿ ಬಹಳ ಹೊತ್ತು ದೇವರ ಮುಂದೆ ಅತ್ತು ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆ ಮುಗಿದ ನಂತರ ಅವಳು ದುಃಖ ಮುಖದಿಂದ ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಏನು ಕಾರಣ? ದೇವರ ಮೇಲೆ ಆ ಚಿಂತೆಗಳನ್ನೆಲ್ಲ ಇಟ್ಟು ಬಿಟ್ಟಳು, ಪುನಃ ತೆಗೆದುಕೊಳ್ಳಲಿಲ್ಲ. ಆತನು ನೋಡಿಕೊಳ್ಳುವನು. ಆಗಲೇ ದೇವರು ಅದ್ಭುತ ಮಾಡಿ ಅವಳ ನಿಂದೆಯನ್ನು ಮಾರ್ಪಡಿಸಿ ಸಂತೋಷಿಸ ಮಾಡಿದರು. ನೀವು ದೇವರ ಮೇಲೆ ಇಟ್ಟು ಬಿಟ್ಟು ಪುನಃ ತೆಗೆದುಕೊಳ್ಳಬಾರದು. ದೇವರೇ ನಿಮ್ಮ ಮೇಲೆ ಇಟ್ಟಿದ್ದೇನೆ, ನೀವು ನೋಡಿಕೊಳ್ಳಿರಿ ಅಷ್ಟೇ. ಆತನು ಅದ್ಭುತ ಮಾಡುವುದನ್ನು ನೋಡುವಿರಿ. ಇಂದು ಇಡುವಿರಾ? ಆತನಿಗೆ ಕೊಟ್ಟು ಬಿಡುವಿರಾ ನಿಮ್ಮ ಚಿಂತೆಯನ್ನೆಲ್ಲ? ಯಾಕೆಂದ್ರೆ ನಿಮ್ಮನ್ನು ಪ್ರೀತಿಯಿಂದ ವಿಚಾರಿಸುವ ದೇವರು. ಆತನ ಬಳಿ ಹೇಳಿರಿ, ತಂದೆಯೇ ಯೇಸುವೆ, ನೀವು ನನ್ನನ್ನು ಪ್ರೀತಿಯಿಂದ ವಿಚಾರಿಸುವಂತ ಒಳ್ಳೆಯ ತಂದೆಯಾಗಿ ಇದ್ದೀರಿ. ನಿಮ್ಮ ಮುಂದೆ ನನ್ನ ಭಾರವನ್ನೆಲ್ಲ ಇಳಿಸಿ ಬಿಡುತ್ತೇನೆ. ನೀವೇ ನೋಡಿಕೊಳ್ಳಿರಿ, ಅವಶ್ಯಕತೆಗಳನ್ನೆಲ್ಲ ನೀವೇ ಸಂಧಿಸಿರಿ. ಈ ಎಲ್ಲ ಕಾರ್ಯಗಳಲ್ಲೂ ನೀವೇ ಅದ್ಭುತ ಮಾಡಿರಿ. ನಾನಿನ್ನು ಮುಂದೆ ಅದರ ಕುರಿತಾಗಿ ಚಿಂತಿಸುವುದಿಲ್ಲ, ಅದರ ಕುರಿತು ಯೋಚಿಸುವುದಿಲ್ಲ. ನೀವು ಜವಾಬ್ದಾರಿ ತೆಗೆದುಕೊಳ್ಳಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.